ನಮಸ್ಕಾರ ಸ್ನೇಹಿತರೆ, ನಮ್ಮ ದೇಹದಲ್ಲಿ ಸುಮಾರು 10,000 ರೀತಿಯಾದಂಥ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳು ಇದೆ. ಈ 10,000 ಬೇರೆ ಬೇರೆ ರೀತಿಯಾದಂಥ ಬ್ಯಾಕ್ಟೀರಿಯಾಗಳ ಒಟ್ಟು ಸಂಖ್ಯೆ ಬಂದು ಸುಮಾರು 13 ಟ್ರಿಲಿಯನ್. 13 ಟ್ರಿಲಿಯನ್ ಅಂದರೆ 100ರ ಮುಂದೆ 13 ಸೊನ್ನೆಗಳನ್ನು ಬರಿಬೇಕು. ಇಷ್ಟು ಉತ್ತಮವಾದಂಥ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಇದ್ದುಕೊಂಡು ಅದರದ್ದೇ ಆದಂಥ ಕೆಲಸಗಳನ್ನು ಅವುಗಳು ನಿರಂತರವಾಗಿ ಮಾಡ್ತಿದೆ. ನಮ್ಮ ದೇಹದಲ್ಲಿರುವಂಥ ಉತ್ತಮ ಬ್ಯಾಕ್ಟೀರಿಯಾಗಳನ್ನು ನಾವೇ ಕಾಪಾಡ್ಕೊಳ್ಬೇಕು. ಯಾವ ರೀತಿ ಅವುಗಳನ್ನು ರಕ್ಷಣೆ ಮಾಡ್ಬೋದು ಅಂದರೆ, ನಾವು ಬೆಳಗ್ಗೆ ಎದ್ದು ನಮ್ಮ ದಿನಚರಿನ ಪ್ರಾರಂಭ ಮಾಡೋದ್ರ ಜೊತೆಗೆ ಈ ಉತ್ತಮ ಬ್ಯಾಕ್ಟೀರಿಯಾಗಳನ್ನ ಕಾಪಾಡುವಂತ ರಕ್ಷಣೆ ಮಾಡುವಂತ ಕೆಲಸಗಳನ್ನು ಕೂಡ ನಾವು ಮಾಡಬೇಕು ಸ್ನೇಹಿತರೆ. ಬೆಳಗ್ಗೆ ಎದ್ದ ಕೂಡಲೇ ನಾವು ಬ್ರಷ್ ಮಾಡಕ್ಕೆ ಹೋಗ್ತೇವೆ. ಆ ರೀತಿ ಬ್ರಷ್ ಮಾಡೋದ್ರಿಂದ ರಾತ್ರಿ ಇಡೀ ನಮ್ಮ ಬಾಯಿಯಲ್ಲಿ ಉತ್ಪತ್ತಿಯಾದಂಥ ಉತ್ತಮ ಬ್ಯಾಕ್ಟೀರಿಯಾಗಳು ಹೊರಗೆ ಹೋಗ್ಬಿಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡೋಕ್ಕೆ ಹೋಗದೆ ಬ್ರಷ್ ಮಾಡೋಕ್ಕಿಂತ ಮುಂಚೆ 2 ಲೋಟ ನೀರುಗಳನ್ನು ಕುಡಿಯುವುದರಿಂದ ನಮ್ಮ ಬಾಯಿಯಲ್ಲಿ ಉತ್ಪತ್ತಿಯಾದಂಥ ಉತ್ತಮ ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಗಳನ್ನು ಸೇರುತ್ತೆ. ನಂತರ ನಾವು ಸ್ನಾನವನ್ನು ಮಾಡ್ತೇವೆ. ನಮ್ಮ ಸ್ಕಿನ್ಗಳಲ್ಲೂ ಕೂಡ ಸುಮಾರು 60% ಅಷ್ಟು ಉತ್ತಮ ಬ್ಯಾಕ್ಟೀರಿಯಾಗಳಿರುತ್ತೆ. ಈ ಸ್ಕಿನ್ಗಳಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳು ಯಾವ ರೀತಿ ಕೆಲಸಗಳನ್ನ ಮಾಡುತ್ತೆ ಅಂದ್ರೆ, ಅದು ನಮ್ಮಲ್ಲಿ ಇಮ್ಯುನಿಟಿ ಪವರ್ ಅನ್ನ ಹೆಚ್ಚಿಸುವಂತಹ ಕೆಲಸಗಳನ್ನ ಈ ಸ್ಕಿನ್ ಅಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳೇ ಮಾಡುತ್ತೆ. ಆದ್ರೆ ನಾವು ಆ ಬ್ಯಾಕ್ಟೀರಿಯಾಗಳನ್ನ ರಕ್ಷಣೆ ಮಾಡದೆ ನಾಶ ಮಾಡ್ತಾ ಬರ್ತೇವೆ. ಯಾವ ರೀತಿ ನಾಶ ಮಾಡ್ತೇವೆ ಅಂದ್ರೆ, ಗುಣಮಟ್ಟ ಇಲ್ಲದಿರುವಂತಹ ಸೋಪ್ಗಳನ್ನು ಬಳಸುವುದರ ಮೂಲಕ. ಒಂದು ಸೋಪ್ನಲ್ಲಿ ಸುಮಾರು 80% ಅಷ್ಟು ಉತ್ತಮ ಎಣ್ಣೆಯನ್ನ ಬಳಸಬೇಕು ಅನ್ನೋ ನಿಯಮ ಇದೆ. ಆದ್ರೆ ಇತ್ತೀಚೆಗೆ ಬರುವಂತ ಎಲ್ಲಾ ಸೋಪ್ಗಳಲ್ಲೂ ಕೂಡ ಎಣ್ಣೆಗಿಂತ ಕೆಮಿಕಲ್ಗಳೇ ಅತಿ ಹೆಚ್ಚು ತುಂಬಿರೋದ್ರಿಂದ ಆ ಸೋಪ್ಗಳನ್ನು ನಾವು ಬಳಸೋದ್ರಿಂದ, ಜೊತೆಗೆ ಮುಖಕ್ಕೆ ಕೈಕಾಲುಗಳಿಗೆ ಹಾಕುವಂತ ಕ್ರೀಮ್ಗಳಿಂದ ಇಂಥ ಅನೇಕ ಉತ್ತಮ ಬ್ಯಾಕ್ಟೀರಿಯಾಗಳು ನಾಶ ಆಗ್ತಾ ಬರುತ್ತೆ. ಸ್ಕಿನ್ನಲ್ಲಿ ಇರುವಂತ ಉತ್ತಮ ಬ್ಯಾಕ್ಟೀರಿಯಾಗಳು ನಾಶವಾದಾಗ ನಮ್ಮಲ್ಲಿ ಇರುವಂತಹ ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತಾ ಬರುತ್ತೆ. ಇನ್ನು ದೇಹದ ಒಳಗಿರುವಂತಹ ಕೆಲವು ಬ್ಯಾಕ್ಟೀರಿಯಾಗಳು ಯಾವ ರೀತಿ ಕೆಲಸಗಳನ್ನ ಮಾಡುತ್ತೆ ಅಂದ್ರೆ, ನಮ್ಮಲ್ಲಿ ಗೋಲ್ಗಳನ್ನ ಸೃಷ್ಟಿ ಮಾಡೋದು ನಮ್ಮ ಬ್ರೈನು. ಯಾವ ರೀತಿಯಾದಂಥ ಗೋಲ್ಗಳು? ಕೆಲವೊಬ್ಬರಿಗೆ ಮನೆ ತೆಗೆದುಕೊಳ್ಬೇಕಂತ ಇರುತ್ತೆ, ಕೆಲವೊಬ್ಬರಿಗೆ ಕಾರ್ ತೆಗೆದುಕೊಳ್ಬೇಕಂತ ಇರುತ್ತೆ, ಕೆಲವೊಬ್ಬರಿಗೆ ಬಂಗ್ಲೆನ ತೆಗೆದುಕೊಳ್ಬೇಕಂತ ಇರುತ್ತೆ. ಈ ರೀತಿ ನಮ್ಮಲ್ಲಿ ಯಾವುದೇ ರೀತಿಯಂತ ಒಂದು ಗೋಲ್ಗಳು ಇದ್ರೂ ಕೂಡ ಆ ಗೋಲ್ಗಳನ್ನ ಕ್ರಿಯೇಟ್ ಮಾಡೋದು ಬ್ರೈನು. ಆ ಗೋಲ್ಗಳನ್ನ ಕ್ರಿಯೇಟ್ ಮಾಡಿ ಇಮೇಜ್ ಮತ್ತು ಸೌಂಡ್ಗಳನ್ನ ಅದು ನರಗಳ ಮೂಲಕ ನಮ್ಮ ಹಾರ್ಟ್ಗೂ ಮತ್ತು ನಮ್ಮ ಕರುಳುಗಳಿಗೆ ಆ ಸಿಗ್ನಲ್ಗಳನ್ನ ಕಳಿಸುತ್ತೆ. ಆ ಸಿಗ್ನಲ್ಗಳನ್ನ ಕಳಿಸಿದ ನಂತರ ನಮ್ಮ ಹಾರ್ಟ್ ಮತ್ತು ನಮ್ಮ ಕರುಳುಗಳು ಯಾವ ರೀತಿಯಂತ ಕೆಲಸಗಳನ್ನ ಮಾಡುತ್ತೆ ಅಂದ್ರೆ, ಇದು ಬೇಕಾ ಬೇಡವಾ ಅನ್ನೋ ನಿರ್ಧಾರಗಳನ್ನ ಮಾಡುತ್ತೆ. ನಮ್ಮ ಬ್ರೈನ್ ಮಾಡಬೇಕಂತ ಯೋಚನೆ ಮಾಡಿರುತ್ತೆ, ನಮ್ಮ ಹಾರ್ಟ್ ಅದು ಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿರುತ್ತೆ. ಅದು ಬೇಕಾ ಬೇಡವಾ ಅಂತ ಗೊಂದಲದಲ್ಲಿ ಇರಬೇಕಾದ್ರೆ ನಮ್ಮ ಮನಸ್ಥಿತಿ ಕೂಡ ಯಾವ್ದಾದ್ರು ಒಂದು ಕೆಲಸವನ್ನ ನಾವು ಮಾಡ್ತೀವಿ ಅಂದಾಗ ಅದು ಮಾಡಬೇಕಾ ಬೇಡವಾ ಅಂತ ಈ ರೀತಿಯಾದಂತ ಗೊಂದಲಗಳು ನಮ್ಮೊಳಗೆ ಬರುವುದನ್ನ ನಮ್ಮ ಅನುಭವಕ್ಕೆ ಬಂದಿರುತ್ತೆ. ಯಾಕೆ ಈ ರೀತಿಯಂತ ಅನುಭವಗಳು ನಮ್ಮೊಳಗೆ ಬರುತ್ತೆ ಅಂದ್ರೆ, ಬ್ರೈನು ಬೇಕು ಅಂತ ಡಿಸೈಡ್ ಮಾಡಿರುತ್ತೆ, ಆದ್ರೆ ಹಾರ್ಟ್ ಬಂದು ಅದು ಬೇಕಾ ಬೇಡ ಅನ್ನೋ ಗೊಂದಲದಲ್ಲಿ ಇರುತ್ತೆ. ಅದು ಬೇಕಾ ಬೇಡ ಅಂತ ಗೊಂದಲದಲ್ಲಿ ಇರಬೇಕಾದ್ರೆ ನಮ್ಮಲ್ಲಿ ಈ ರೀತಿಯಾದಂಥ ಭಾವನೆಗಳು ಬರುತ್ತೆ. ನಂತರ ನಾವು ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಕೆಲವು ಕೆಲಸಗಳನ್ನ ಪ್ರಾರಂಭ ಮಾಡ್ತೇವೆ. ಈ ಕ್ರಿಯೆಗಳು ನಮ್ಮ ಒಳಗೆ ಯಾವ ರೀತಿ ನಡೆಯುತ್ತಂದ್ರೆ, ಬ್ರೈನು ಮಾಡಬೇಕು ಅಂತ ಕ್ರಿಯೇಟ್ ಮಾಡಿ ಹಾರ್ಟಿಗೂ ಮತ್ತು ಕರುಳಿಗೂ ಕಳಿಸಿದಂತ ಆ ಸಿಗ್ನಲ್ಗಳನ್ನ ಹಾರ್ಟು ಕೂಡ ಇದು ಮಾಡಲೇಬೇಕಂತ ಡಿಸೈಡ್ ತಗೊಂಡಾಗ, ಬ್ರೈನು ಕೂಡ ಇದು ಮಾಡಲೇಬೇಕಂತ ಡಿಸೈಡ್ ತಗೊಂಡಾಗ, ಈ ಎರಡರ ಒಪ್ಪಿಗೆ ಒಂದೇ ಇದ್ದಾಗ ನಾವು ಮಾಡಲೇಬೇಕು ಅಂತ ಆ ಕೆಲಸಗಳನ್ನ ಪ್ರಾರಂಭ ಮಾಡ್ತೇವೆ. ಆ ಕೆಲಸಗಳನ್ನ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ನಮ್ಮಲ್ಲಿ ಆ ಉತ್ಸಾಹವನ್ನು ತುಂಬುವುದು ನಮ್ಮ ಕರುಳಿನಲ್ಲಿರುವಂಥ ಉತ್ತಮ ಬ್ಯಾಕ್ಟೀರಿಯಾಗಳು. ಅದರ ನಂತರ ನಾವು ಆ ಕಾರ್ಯಗಳಲ್ಲಿ ನಿರಂತರವಾಗಿ ನಮ್ಮನ್ನು ನಾವು ತೊಡಗಿಕೊಳ್ತೇವೆ. ಈ ರೀತಿಯಾದಂಥ ಅನೇಕ ಪ್ರಕ್ರಿಯೆಗಳು ನಮ್ಮ ದೇಹದೊಳಗೆ ಪ್ರತಿ ಕ್ಷಣವೂ ಕೂಡ ನಡೀತಿರುತ್ತೆ ಸ್ನೇಹಿತರೆ. ಇವುಗಳೆಲ್ಲ ಉತ್ತಮ ರೀತಿಯಲ್ಲಿ ಕೆಲಸಗಳನ್ನು ಮಾಡಬೇಕಂದ್ರೆ ನಾವು ಆ ಬ್ಯಾಕ್ಟೀರಿಯಾಗಳನ್ನ ಅಷ್ಟೇ ಉತ್ತಮ ರೀತಿಯಲ್ಲಿ ರಕ್ಷಣೆ ಮಾಡುವ ಜವಾಬ್ದಾರಿ ಕೂಡ ನಮ್ಮದೇ ಆಗಿದೆ. ಯಾವ ರೀತಿ ಇವುಗಳನ್ನು ನಾವು ರಕ್ಷಣೆ ಮಾಡಬೇಕಂದ್ರೆ, ನಾವು ಸೇವನೆ ಮಾಡುವಂಥ ಉತ್ತಮ ಆಹಾರದಿಂದ, ನಾವು ಉತ್ತಮವಾಗಿ ಯೋಚನೆ ಮಾಡುವುದರ ಮೂಲಕ, ಒಳ್ಳೆ ವಿಚಾರಗಳನ್ನು ತಿಳಿದುಕೊಳ್ಳುವುದರ ಮೂಲಕ, ಒಳ್ಳೆ ವಿಚಾರಗಳನ್ನು ನೋಡುವುದರ ಮೂಲಕ, ಒಳ್ಳೆ ವಿಚಾರನ ಕೇಳುವುದರ ಮೂಲಕ, ಒಳ್ಳೆ ವಿಚಾರಗಳನ್ನೇ ಮಾಡುವುದರ ಮೂಲಕ ಈ ರೀತಿ ಉತ್ತಮವಾದಂಥ ಕ್ರಿಯೆಗಳನ್ನು ಮಾಡಿದಾಗ ಇವುಗಳೆಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ಅವುಗಳ ಕೆಲಸವನ್ನ ಮಾಡುತ್ತೆ. ಆದ್ರೆ ನಾವುಗಳು ಮಾಡುವಂತಹ ತಪ್ಪಾದ ರೀತಿಯಂತ ಆಹಾರಗಳ ಸೇವನೆ ಆಗಿರ್ಬೋದು, ನಮ್ಮಲ್ಲಿರುವಂತಹ ದುಶ್ಚಟಗಳಾಗಿರ್ಬೋದು, ಇಲ್ಲ ನಾವು ಬಳಸುವಂತಹ ಅನೇಕ ಕ್ರೀಮ್ಗಳಾಗಿರ್ಬೋದು, ಇಂಥ ಅನೇಕ ವಿಚಾರಗಳಿಂದ ನಮ್ಮಲ್ಲಿರುವಂತಹ ಉತ್ತಮ ಬ್ಯಾಕ್ಟೀರಿಯಾಗಳು ನಾಶವಾಗ್ತಾ ಹೋಗುತ್ತೆ.
ನಮ್ಮಲ್ಲಿರುವಂತಹ ಉತ್ತಮ ಬ್ಯಾಕ್ಟೀರಿಯಾಗಳು ನಾಶವಾಗುತ್ತಿದ್ದಂತೆ ನಮ್ಮಲ್ಲಿ ಅನೇಕ ರೀತಿಯಾದಂತಹ ಅನಾರೋಗ್ಯಗಳು ಬರಕ್ಕೆ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಮನುಷ್ಯನ ಆರೋಗ್ಯ ಸರಿ ಇಲ್ಲದಿದ್ದಾಗ ಅವನ ಜೀವನದಲ್ಲಿ ಯಾವುದೇ ರೀತಿಯಂತ ಉತ್ತಮ ಕ್ರಿಯೆಗಳಾಗಿರ್ಬೋದು, ಉತ್ತಮ ಕೆಲಸಗಳಾಗಿರ್ಬೋದು ಏನೂ ಕೂಡ ಅವನಿಂದ ಮಾಡಕ್ಕೆ ಸಾಧ್ಯವಿಲ್ಲ. ಅದರಿಂದ ನಮ್ಮ ಆರೋಗ್ಯವನ್ನ ಉತ್ತಮ ರೀತಿ ಕಾಪಾಡಿಕೊಂಡಾಗ ನಮ್ಮ ಜೀವನವು ಕೂಡ ಉತ್ತಮ ರೀತಿಯಲ್ಲಿ ಇರುವುದು. ವಿಡಿಯೋವನ್ನ ಪೂರ್ತಿ ನೋಡಿದಂತ ಸಮಸ್ತ ಕನ್ನಡಿಗರಿಗೆ ಧನ್ಯವಾದ ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ಚಾನಲ್ ಮೂಲಕ ತಿಳಿಸಬರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.